ನಮಸ್ಕಾರ ಎಲ್ಲ ಕ್ರಿಕೆಟ್ ಫ್ಯಾನ್ಸಿಗೆ. ನಿನ್ನೆ ನಡೆದ ಮ್ಯಾಚ್ನಲ್ಲಿ ಅಹಮದಾಬಾದ್ನಲ್ಲಿ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೆದ ಮ್ಯಾಚ್ ಗುಜರಾತ್ ಟೈಟನ್ಸ್ ಮತ್ತು ರಾಜಸ್ಥಾನ್ ರಾಯಲ್ಸ್ ಟಾಸ್ ಗೆದ್ದ ಬೌಲಿಂಗ್ ಆಯ್ಕೆ ಮಾಡ್ತ್ರಿ. ಬೌಲಿಂಗ್ ಆಯ್ಕೆ ಮಾಡಿದ್ದ ಏನೋ ಒಳ್ಳೇದಂತ ಅನ್ನಿಸ್ತು ಡಿಸಿಷನ್ನ. ಬಟ್ ಅದಾದ್ಮೇಲೆ ಬ್ಯಾಟಿಂಗ್ ಮಾಡಕ್ಕೆ ಬಂದಿದ್ದ ಗುಜರಾತಿನ ಕ್ಯಾಪ್ಟನ್ ಶುಭ್ಮನ್ ಗಿಲ್ ಮತ್ತು ಸಾಯಿ ಸುದರ್ಶನ್ ಅವ್ರು ಬಂದ್ರಿ ಬ್ಯಾಟಿಂಗ್ ಮಾಡಕ್ಕೆ ಬಂದಿದ್ದ ಅವರಿಬ್ಬರು ಮೇಲೆ ಭಾಳ ನಿರೀಕ್ಷೆ ಇತ್ತು ಮತ್ತು ಭಾಳ ಕುತೂಹಲ ಇತ್ತು ಹೆಂಗೆ ಆಡ್ತಾರಂತ. ಆದ್ರೆ ರಾಜಸ್ಥಾನ್ ರಾಯಲ್ಸ್ ಅವ್ರ ಬೌಲರ್ಸ್ ತುಂಬ ಮಸ್ತ್ ಬೌಲಿಂಗ್ ಹೋಗ್ರಿ. ಸ್ಟಾರ್ಟಿಂಗ್ 2 ಓವರ್ದಾಗ ಬರೀ 14 ರನ್ನ ಕೊಟ್ಟಾರು ಮತ್ತು ಕಂಟ್ರೋಲ್ ಮಾಡಿದ್ರು. ಅದಾದ್ಮೇಲೆ 3ನೇ ಓವರ್ದಾಗ ಜೋಫ್ರಾ ಆರ್ಚರ್ ಬಂದು ತನ್ನ ಮೊದಲನೇ ಎಸೆತದಲ್ಲಿ ಶುಭ್ಮನ್ ಗಿಲ್ನ ಔಟ್ ಹೋಗೋದ್ಬಿಟ್ಟ. ಸೊ ಕ್ಲೀನ್ ಬೋಲ್ಡ್ ಹೋಗೋದ್ಮೇಲೆ ಶುಭ್ಮನ್ ಗಿಲ್ ಬರೀ 2 ರನ್ ಹೊಡೆತಾನು 3 ಬಾಲ್ದಾಗ. ಅದಾದ್ಮೇಲೆ ಗುಜರಾತ್ ಟೈಟನ್ಸಿಗೆ ಮೊದಲನೇ ಆಘಾತ ಆಗಿತ್ತು. ನೆಕ್ಸ್ಟ್ ಬ್ಯಾಟಿಂಗ್ ಮಾಡಕ್ಕೆ ಬಂದಿದ್ದು ಜಾಸ್ ಬಟ್ಲರ್ ನೋಡ್ಕೊಂಡು ಆಡಿದ ಸ್ವಲ್ಪ ಜೋಫ್ರಾ ಆರ್ಚರಿಗೆ 6-4 ಹೊಡೆದಾನು. ವಿಕೆಟ್ ಹೋಗ್ಕೊಂಡಿಲ್ಲ. 3-4 ಓವರ್ ಚಲೋ ಆಡ್ಯಾರು. ಆದ್ರೆ 5ನೇ ಓವರ್ ಬಂದಾಗ ತುಷಾರ್ ಪಾಂಡೆ 5ನೇ ಓವರ್ ಬೌಲಿಂಗ್ ಮಾಡಕ್ಕೆ ಬಂದಿದ್ದ. ಅವಾಗ ಏನಾಯ್ತಂದ್ರೆ ಸಾಯಿ ಸುದರ್ಶನ್ ತುಷಾರ್ ಪಾಂಡೆಗೆ ಮಸ್ತ್ ಬ್ಯಾಟಿಂಗ್ ಮಾಡಿದ. 1 ಓವರ್ದಾಗ 18 ರನ್ ಹೊಡೆದ್ಬಿಟ್ಟ ಸಾಯಿ ಸುದರ್ಶನ. ಅದಾಗ ಏನಾಗೈತ್ರಿ, 2 ಚಲೋ ಡ್ರೈವ್ ಹೊಡೆದಾನು, 4 ಹೊಡೆದಾನು, ಮತ್ತೊಂದು 6 ಹೊಡೆದಿದ್ರು ಓವರ್ದಾಗ. ಅದಾದ್ಮೇಲೆ ಪವರ್ ಪ್ಲೇ ಮುಗಿದ್ಮೇಲೆ 1 ವಿಕೆಟ್ ಬಿದ್ದ ಮೇಲೆ ಸಾಯಿ ಸುದರ್ಶನ್, ಜೋಸ್ ಬಟ್ಲರ್ ಇಬ್ರು ಕಂಟ್ರೋಲ್ ಮಾಡತ್ತಿರ ಆಟ. ಬಟ್ಲರ್ ಸ್ವಲ್ಪ ಗೇರ್ ಚೇಂಜ್ ಮಾಡಿದ ಬ್ಯಾಟಿಂಗ್ ಮಾಡಕ್ಕೆ. ಆಮೇಲೆ ಗುಜರಾತಿಗೆ ಸ್ವಲ್ಪ ಹೊಸ ಹುರುಪು ಬಂತ್ರಿ, ಉತ್ಸಾಹ ಬಂದಿತ್ತು ಅವ್ರಿಗೆ. ಹಂಗೆ ಮುಂದೆ ಆಮೇಲೆ ತನ್ನ 50 ಮಾಡಿದ ಸಾಯಿ ಸುದರ್ಶನ್ 32 ಬಾಲ್ದಾಗ. ಆದ್ರೆ ಈ ಓವರ್ದ ಕೊನೆ ಬಾಲ್ನಾಗ ಒಂದೇನೋ ಟ್ವಿಸ್ಟ್ ಕಾದಿತ್ರಿ. ತೀಕ್ಷ್ಣ ಬಾಲ್ನ ಸ್ಲೋವಾಗಿ ಹೋಗದ. ಅದು ಬಟ್ಲರ್ ಪ್ಯಾಡಿಗೆ ಹೋಗಿ ಕುಂತಿತ್ತು. ಸೊ ಅದು ಅಪೀಲ್ ಮಾಡಿದಾಗ ಅಂಪೈರ್ ನಾಟ್ಔಟ್ ಅಂತ ಹೇಳಿದ್ರು. ಬಟ್ ರಾಜಸ್ಥಾನದವ್ರ ಟೈಮ್ ವೇಸ್ಟ್ ಮಾಡದೆ DRS ತೊಗೊಂಡ್ರು. ಸೊ DRS ತೊಗೊಂಡ್ಮೇಲೆ ಏನಾಯಿತು, ಡಿಸಿಷನ್ ಚೇಂಜ್ ಮಾಡಬೇಕಾಗಿ ಬಂತು. ಥರ್ಡ್ ಅಂಪೈರ್ ಅದನ್ನ ಔಟ್ ಅಂತ ಕೊಟ್ಟ. ಬಟ್ಲರ್ ಔಟಾಗಿ ಮನೆಗೆ ಹೋದ. ಬಟ್ಲರ್ ಚಲೋ ಆಡಿದ್ದ, 36 ರನ್ ಹೊಡೆದ 25 ಬಾಲ್ದಾಗ. ಆದ್ರೆ 2ನೇ ವಿಕೆಟ್ ಬಿದ್ಮೇಲೆ ಸ್ವಲ್ಪ ಪ್ರೆಷರ್ ಆಗತ್ತಿತ್ತು ಗುಜರಾತ್ ಅವ್ರಿಗೆ. ಅದನ್ನು ನೆಕ್ಸ್ಟ್ ಬ್ಯಾಟಿಂಗ್ ಮಾಡಕ್ಕೆ ಬಂದಿದ್ದು ಶಾರುಖ್ ಖಾನ್ ಅಂತ. ಬಟ್ಲರ್ ಔಟ್ ಆದ್ಮೇಲೆ ಸ್ವಲ್ಪ ರನ್ ರೇಟ್ ಕಡಿಮೆ ಆಕೈತೆ ಅಂತ ಅನ್ಕೊಂಡಿರ್ಬೋದು ಗುಜರಾತ್ದವ್ರ. ಬಟ್ ಶಾರುಖ್ ಖಾನ್ ಬಂದು ಬೆಂಕಿ ಬಿರುಗಾಳಿ ಬ್ಯಾಟಿಂಗ್ ಮಾಡಿದ. ಶಾರುಖ್ ಖಾನ, ಸಾಯಿ ಸುದರ್ಶನ್ ಇಬ್ಬರು ಕೂಡ ಬ್ಯಾಟಿಂಗ್ ಮಾಡಿದಾಗ ರನ್ ರೇಟ್ ಸ್ವಲ್ಪ ಜಾಸ್ತಿನೇ ಇತ್ತು. ಪ್ರತಿ ಓವರ್ನಾಗ 10 ರನ್ಗಿಂತ ಹೆಚ್ಚು ರನ್ ರೇಟ್ಲಿ ಹೊಡೆಯತ್ತಿರು ಇವರಿಬ್ಬರು ರನ್. 11 ಓವರ್ ಆಗೋದ್ರಾಗ ಇವ್ರ ರನ್ ರೇಟ್ 100 ಆಗಿತ್ತು, ಸ್ಕೋರ್ ಬೋರ್ಡ್ 100 ಆಗಿತ್ತು. ಇವರಿಬ್ಬರು ಬಾಲ್ ಬ್ಯಾಲೆನ್ಸ್ ಮಾಡ್ಕೊತ ಗೇಮ್ ಆಡತ್ತಿರು, ವಿಕೆಟ್ ಕಂಟ್ರೋಲ್ ಮಾಡತ್ತಿರು. 14ನೇ ಓವರ್ನಾಗ ಮತ್ತೆ ತೀಕ್ಷ್ಣ ಬೌಲಿಂಗ್ ಮಾಡಕ್ಕೆ ಬಂದ. ಬರೋಬ್ಬರ್ 18 ರನ್ ಹೊಡೆದ ಶಾರುಖ್ ಖಾನ್. ಇದರ ನಡುವೆ 15ನೇ ಓವರ್ದಾಗ ಇವ್ರ ರನ್ 150 ಆಗಿತ್ತು. ಸೊ ಇವ್ರ ರನ್ ರೇಟ್ 10 ರನ್ ರೇಟ್ಲಿ ಓಡಾತಿರು. ಆದ್ರೆ 16ನೇ ಓವರ್ದಾಗ ತೀಕ್ಷ್ಣ ಬೌಲಿಂಗ್ ಮಾಡಕ್ಕೆ ಬಂದಾಗ ದೊಡ್ಡ ವಿಕೆಟ್ ಕ್ರೀಸ್ ಬಿಟ್ಟು 6 ಹೊಡಕ್ಕೆ ಹೋದಾಗ ಔಟ್ಸೈಡ್ ಆಫ್ ದ ಸ್ಟಂಪ್ ಹೋಗೋದ, ಸ್ಟಂಪಿಂಗ್ ಔಟ್ ಆದ. ಸಂಜು ಸ್ಯಾಮ್ಸನ್ ಕ್ಯಾಪ್ಟನ್, ವಿಕೆಟ್ ಕೀಪರ್ ಆಗಿದ್ರು. ಅವ್ರು ಜಲ್ದಿ ಬಾಲ್ ಹಿಡ್ದು ಸ್ಟಂಪ್ ಮಾಡ್ರು. ಅದ್ರ ಶಾರುಖ್ ಖಾನ್ ಬ್ಯಾಟಿಂಗ್ ಚಲೋ ಮಾಡಿದ. ಬರೀ 20 ಬಾಲ್ದಾಗ 36 ರನ್ ಹೊಡೆದ. ರುದರ್ಫೋರ್ಡ್ ಬ್ಯಾಟಿಂಗ್ ಮಾಡಕ್ಕೆ ಬಂದ. 2ನೇ ಬಾಲ್ 6 ಹೊಡೆದ ಬಂದ ಲಾಂಗ್ ಆನ್ ಮೇಲೆ. ಬಟ್ ಮತ್ತೆ 2 ಬಾಲ್ಗೆ ಔಟ್ ಆಗಿ ವಾಪಸ್ ಹೋದ. ಅದಾದ್ಮೇಲೆ ಬಂದಿದ್ದ ರಾಹುಲ್ ಟೆವಾಟಿಯಾ. 19ನೇ ಓವರ್ದಾಗ ತುಷಾರ್ ದೇಶಪಾಂಡೆ ಮತ್ತೆ ಬೌಲಿಂಗ್ ಮಾಡಕ್ಕೆ ಬಂದ. ಅವಾಗ ಸಾಯಿ ಸುದರ್ಶನ್ 82 ರನ್ ಹೊಡೆದಿದ್ರು 53 ಬಾಲ್ದಾಗ. ಅದಾದ್ಮೇಲೆ ಕೊನೆ ಓವರ್ದಾಗ
12 ರನ್ ಬಾಡ್ಸಿರ್ರಿ. ಟೋಟಲ್ ಸ್ಕೋರ್ 217 ಆಯ್ತು. ಮತ್ತು ರಾಹುಲ್ ಟೆವಾಟಿಯಾ 12 ಬಾಲ್ದಾಗ 24 ರನ್ ಹೊಡೆದ. ಗುಜರಾತ್ ಟೈಟನ್ಸ್ 217 ರನ್ ಹೊಡಿತು. ಈ 217 ರನ್ ಹೊಡಿಸ್ಕೊಂಡ್ಮೇಲೆ ರಾಜಸ್ಥಾನ್ ರಾಯಲ್ಸ್ ಒಂದು ಗೆಲ್ಲಬೇಕನ್ನುವಂಥ ಬಂದಿದ್ರು. ಅವಾಗ ಅವರು ಓಪನರ್ ಸ್ವಾತಂತ್ರ್ಯ ಯಶಸ್ವಿ ಜೈಸ್ವಾಲ್ ಮತ್ತು ಸಂಜು ಸ್ಯಾಮ್ಸನ್ ಓಪನಿಂಗ್ ಮಾಡಕ್ಕೆ ಬಂದಿದ್ರು. ಆದರೆ ಅವ್ರು ಮೊಹಮ್ಮದ್ ಸಿರಾಜ್, ನಮ್ಮ RCB ಬೌಲರ್ ಮೊಹಮ್ಮದ್ ಸಿರಾಜ್ ಅವ್ರ ಎರಡನೇ ಬಾಲ್ದಾಗ ಜೈಸ್ವಾಲ್ ಹೋದ್ರು. ಅದ್ರ ಕಟ್ ಹೊಡ್ಯಾಕೆ ಹೋಗೋದು ಡೀಪ್ ಬ್ಯಾಕ್ವರ್ಡ್ ಪಾಯಿಂಟ್ ಕಡೆ ಕ್ಯಾಚ್ ಔಟ್ ಆಯ್ತು. ಜೈಸ್ವಾಲ್ ಬರೀ 6 ರನ್ ಹೊಡೆದು ಔಟ್ ಆದ್ರು. ಸೊ ನೆಕ್ಸ್ಟ್ ಕ್ರೀಸಿಗೆ ಬಂದವ್ರು ನಿತೀಶ್ ರಾಣಾ. ಆದ್ರೆ ನಿತೀಶ್ ರಾಣಾ ಕೂಡ ಅಷ್ಟೇನು ಚೆನ್ನಾಗೇನು ಬ್ಯಾಟಿಂಗ್ ಮಾಡಲಿಲ್ಲ. ಮತ್ತು ರಾಣಾ ಒಂದು ಅಪ್ಪರ್ ಕಟ್ ಶಾಟ್ ಹೊಡ್ಯಾಕೆ ಹೋದ. ಮೊಹಮ್ಮದ್ ಸಿರಾಜ್ ಅವ್ರ ಬಾಲಿಗೆ ಅಪ್ಪರ್ ಕಟ್ ಹೊಡ್ಯಾಕೆ ಹೋದ. ಆದ್ರೆ ಅದು ಕ್ಯಾಚ್ ಔಟ್ ಆಗಿಬಿಡ್ತು. ರಾಣಾ ಬರೀ 1 ರನ್ ಹೊಡೆದು ಔಟ್ ಆಗ್ಯಾನು. ಸೊ ರಿಯಾನ್ ಪರಾಗ್ ಮೇಲೆ ತುಂಬ ನಂಬಿಕೆ ಐತೆ ಎಲ್ಲ ರಾಜಸ್ಥಾನ್ ಫ್ಯಾನ್ಸಿಗೆ. ಅವ್ರು ಇವತ್ತು ಆಡ್ತಾರೋ, ನಮ್ಮ ಟೀಮ್ ಗೆಲ್ಲಿಸ್ತಾರೋ ಅಂತ. ಅವರು ತುಂಬ ಚೆನ್ನಾಗಿ ಪಿಕ್ ಮಾಡತ್ತಾರೆ ಬಾಲ್ನ. ಒಂದೆರಡು ಹೆಲಿಕಾಪ್ಟರ್ ಶಾಟ್ ಹೊಡೆದ್ರು ನಿನ್ನೆ, ಒಂದೆರಡು ಸ್ಟ್ರೇಟ್ ಡ್ರೈವ್ ಹೊಡೆದರು, ಮತ್ತು 2-3 ಸಿಕ್ಸ್ ಹೊಡೆದ್ರು. ಒಂದು ಓವರ್ದಾಗ ಅವ್ರು ಬರೋಬ್ಬರ 16 ರನ್ ಹೊಡೆದ್ರಿ. ಇನ್ನೇನು ಮ್ಯಾಚ್ನಾಗ ರನ್ ರೇಟ್ ಕಡಿಮೆ ಆಗತ್ತೈತೆ ಅಂತ ಅನ್ನೋ ಟೈಮ್ದಾಗ ಇವ್ರ ಪವರ್ ಪ್ಲೇ ಲಾಸ್ಟ್ ಓವರ್ದಾಗ 16 ರನ್ ಹೊಡೆದು ಬರೋಬ್ಬರ್ ಸ್ಕೋರ್ 57 ರನ್ ಆಗಿತ್ತು. ಪವರ್ ಪ್ಲೇ ಮುಗಿದ ಟೈಮಿಗೆ 2 ಓವರ್ ಆಗಿತ್ತು. ಆದರೆ 7ನೇ ಓವರ್ ಕೆಜ್ರೋಲಿಯಾ ಬಾಲಿಂಗ್ ಮಾಡಕ್ಕೆ ಬಂದ. ಸೊ ಅಲ್ಲಿಂದ ಮ್ಯಾಚ್ ಚೇಂಜ್ ಆಯ್ತು. ಕೆಜ್ರೋಲಿಯಾ ಬಂದ, ಕ್ಯಾಚ್ ಅಪೀಲ್ ಆಯ್ತು 4ನೇ ಬಾಲ್ದಾಗ. DRS ತೊಗೊಂತಿದ್ರು. ಅದು ಬ್ಯಾಟಿಗೆ ಬಾಲ್ ಕುಂತಿತ್ತು ಇಲ್ಲ ಅಂತ, ಅದು ಬ್ಯಾಟಿಗೆ ಕುಂತಿತ್ತು. ಅದು ಔಟ್ ಅಂತ ತೋರಿಸ್ತಿ. ಥರ್ಡ್ ಅಂಪೈರ್ ಔಟ್ ಅಂತ ಕೊಟ್ಟ. ಸೊ ರಿಯಾನ್ ಪರಾಗ್ ಔಟ್ ಆಗಿಬಿಟ್ಟ. ರಿಯಾನ್ ಪರಾಗ್ 26 ರನ್ ಹೊಡೆದ 14 ಬಾಲ್ದಾಗ. ಅವಾಗ ಅವ್ನಿಗೆ ಸ್ವಲ್ಪ ಶಿಟ್ಟಿತ್ತು ಅಂಪೈರ್ ಮೇಲೆ, ಯಾಕಂದ್ರೆ ಡಿಸಿಷನ್ ಚೇಂಜ್ ಮಾಡಿದ್ದಕ್ಕೆ. ಆದರೆ ಅವಾಗ ನೆಕ್ಸ್ಟ್ ಬ್ಯಾಟಿಂಗ್ ಮಾಡಕ್ಕೆ ಬಂದಿತ್ತು ಅವ್ರ ವಿಕೆಟ್ ಕೀಪರ್ ಧ್ರುವ್ ಜುರೇಲ್ ಅಂತ. ಅವ್ರು 2ನೇ ಬಾಲಿಗೆ ಒಂದು ಚಲೋ 4 ಹೊಡೆದ್ರು. ಟೈಮ್ ತೊಗೊಂಡ್ರು. ರಾಶಿದ್ ಖಾನಿಗೆ ಅವ್ರು ವಿಕೆಟ್ ಕೊಟ್ಟು ಹೋದರು. ಸೊ ಬರೀ ಜುರೇಲ್ ಅವರು 5 ರನ್ ಹೊಡೆದಾರು. 5 ರನ್ ಹೊಡೆದು ಔಟ್ ಆದರು. ಅವಾಗ ಸ್ಕೋರ್ ಆಗಿತ್ತು 68 ರನ್ 4. ಅದಾದ್ಮೇಲೆ ಬಂದಿದ್ದು ಬ್ಯಾಟಿಂಗ್ ಮಾಡೋಕೆ ಶಿಮ್ರಾನ್ ಹೆಟ್ಮಾಯರ್. ಸೊ ಶಿಮ್ರಾನ್ ಹೆಟ್ಮಾಯರ್ ಮತ್ತು ಸಂಜು ಸ್ಯಾಮ್ಸನ್ ಇಬ್ಬರು ಕೂಡ ಸ್ವಲ್ಪ ಚಲೋ ತುಂಬ ಬ್ಯಾಟಿಂಗ್ ಮಾಡಿದ್ರು. ಹೆಟ್ಮಾಯರ್ ಸ್ವಲ್ಪ 6-4 ಹೊಡ್ಯಾತಿದ್ದು. ಹೆಟ್ಮಾಯರ್ ಕರಣ್ ಕೇಜ್ರಿವಾಲ್ಯಾಗ 1-2 4 ಹೊಡೆದ. ಮತ್ತು ಓವರ್ದಾಗ ಕರಣ್ ಕೇಜ್ರಿವಾಲ್ಯಾಗ ಒಂದು ಸಂಜು ಸ್ಯಾಮ್ಸನ್ ಒಂದು 6 ಹೊಡೆದಾನು. ಸೊ ಕನ್ನಡದ ಪ್ರಸಿದ್ಧ ಕೃಷ್ಣ 13ನೇ ಓವರ್ದಾಗ ಬಾಲಿಂಗ್ ಮಾಡಕ್ಕೆ ಬಂದ್ರಿ. 13ನೇ ಓವರ್ದಾಗ ಬಾಲಿಂಗ್ ಮಾಡಕ್ಕೆ ಬಂದಾಗ ಸಂಜು ಸ್ಯಾಮ್ಸನ್ ಅವ್ರ ಕ್ಯಾಪ್ಟನ್ ವಿಕೆಟ್ ಹೋಗಿದ್ಬಿಟ್ರು. ಬಂದಿದ್ದು ಶುಭ್ಮನ್ ದುಬೆ ಬಂದರು. ಬಟ್ ರಶೀದ್ ಖಾನ್ ಅವರ ಸ್ಪಿನ್ಗೆ ಬಲಿ ಆದರು. ಅವರ LBW ಹೋಗಿದ್ರು. ಒಂದು ಮ್ಯಾಜಿಕಲ್ ಡೆಲಿವರಿ, ಕಡಿಮೆ ಬೌನ್ಸ್. ಆ ಬಾಲ್ದಾಗ ಅವರು ಏನು ಮಾಡೋಕ್ಕೆ ಬರಲಿಲ್ಲ. LBW ಡಿಸಿಷನ್ ಅಂಪೈರ್ ಕೊಟ್ಟರು, ಅದು ಔಟ್ ಆಯಿತು. ಆದರೆ ಆವಾಗ ಸ್ಕೋರ್ 119 ರನ್ ಆಯಿತು. 6 ವಿಕೆಟ್ ಬಿತ್ತು. ಇನ್ನು ಹೆಟ್ಮಾಯರ್ ಇನ್ನೂ ಬಾಕಿ ಇದ್ರು. ಒಂದು 4 ಒಂದು 6 ಹೊಡೆದ.